ಎಲ್ರಿಗೂ ಕನಕ ಜಯಂತಿಯ ಶುಭಾಶಯಗಳು. ಕಳೆದ 2 ತಿಂಗಳಿಂದ ಇಡೀ ಕರ್ನಾಟಕದಲ್ಲಿ ವಕ್ಫ್ ಪ್ರಾಪರ್ಟಿ ಸಂಬಂಧಪಟ್ಟಂಗೆ ತಮ್ಮೆಲ್ಲರೂ ಕೂಡ ಇಡೀ ಕರ್ನಾಟಕದಲ್ಲಿ ಗಮನ ಸೆಳೆದಿರ್ತಕ್ಕಂಥದ್ದು ತಿಳಿದು ಬಂದಿದೆ. ಪ್ರಸ್ತುತ ಶಿರಾ ತಾಲೂಕು ಕೂಡ ಆ ವಕ್ಫ್ ಪ್ರಾಪರ್ಟಿಗೆ ಆಗಿರತಕ್ಕಂಥದ್ದನ್ನು ನಾವು ಧಿಕ್ಕಾರ ಮಾಡೋಂಗಿಲ್ಲ. ಕಳೆದ ಸುಮಾರು 2022 ಸಾಲಿನಲ್ಲಿ ಶಿರಾ ನಗರದ ಪ್ರಮುಖ ಸುಮಾರು ಒಂದು 15 ಕೋಟಿ ರೂಪಾಯಿ ಬೆಲೆ ಬಾಳತಕ್ಕಂಥ 5 ಎಕರೆ 12 ಕುಂಟೆ ಶಿರಾ ಗ್ರಾಮದ ಒಂದು ಜಮೀನು ಈ ಹಿಂದೆ ತಂಗುದಾಣ ಮತ್ತು ಸಾರ್ವಜನಿಕರಿಗೆ ಅನುಕೂಲ ಆಗುವಂತೆ 1965ರಿಂದಲೂ ಸಹ ಅದು ಕೆರೆ ಕಡೆ ಕುದುರೆಗಳಿಗೆ ನೀರನ್ನು ಕಟ್ಟಿ ಕಲ್ಯಾಣಿಗಳನ್ನು ಮಾಡಿ ಇವೆಲ್ಲವೂ ನಡೀತಿದ್ದಂಥ ಜಾಗವನ್ನು 1992ರಲ್ಲಿ ತಹಶೀಲ್ದಾರ್ ಅವರು ಅದನ್ನು ಸ್ಥಳ ಪರಿಶೀಲನೆ ಮಾಡಿ ಇದು ದೈವದತ್ತ ಇನಾಮು ಅಂತ ಹೇಳಿ ನಮಗೆ ದಾಖಲೆಗಳನ್ನು ನೀಡಿದರು. ಅದಾದ ನಂತರ ಈ ವಕ್ಫ್ ಪ್ರಾಪರ್ಟಿ ಏನಿದೆ 2024ರಲ್ಲಿ ದರ್ವೇಶ ಟಾಮ್ ಅನ್ನುವ ಒಂದು ಮಸೀದಿ ಒಂದು ವಕ್ಫ್ ಬೋರ್ಡ್ಗೆ ಸೇರಿರ್ತಕ್ಕಂಥದ್ದು ನಮಗೆ ಆಶ್ಚರ್ಯಕರವಾಗಿ ತಂದಿರತಕ್ಕಂಥ ವಿಚಾರ. ಸ್ಪಷ್ಟವಾಗಿ ಹೇಳ್ತೀನಿ, ವಕ್ಫ್ ಬೋರ್ಡ್ ಅಂತ ಹೇಳಿದ್ರೆ ತನಗೆ ದುಡಿಲಿಕ್ಕೆ ಯೋಗ್ಯತೆ ಇಲ್ಲದಿದ್ದರೂ ಕಂಡವರ ಎಂಜಲಿಗೆ ತಟ್ಟೆಯಲ್ಲಿ ಕೈ ಹಾಕುವತಕ್ಕಂತಹ ಕೆಲಸ ಏನೇನು ಮಾಡ್ತಾ ಇದೆ ಅಂತ ಹೇಳಿದ್ರೆ ಅದು ವಕ್ಫ್ ಬೋರ್ಡು. ಬಂಧುಗಳೇ, 1954ರಲ್ಲಿ ಈ ವಕ್ಫ್ ಬೋರ್ಡ್ ಏನಿದೆ, ನಾನು ಭಾಳ ಸಲ ಜನಕ್ಕೆ ಹೇಳ್ತಾ ಇದ್ದೀನಿ, ಈ ದೇಶದಲ್ಲಿ ಲವ್ ಜಿಹಾದ್ ಅಂತ ಹೇಳಿದ್ರೆ ತುಂಬ ಜನ ಆಶ್ಚರ್ಯ ಪಡ್ತಾ ಇದ್ರು. ಅದೇ ರೀತಿ ಇವಾಗ ಲ್ಯಾಂಡ್ ಜಿಹಾದ್ ಕೂಡ ಮಾಡ್ತಾ ಇದ್ದಾರೆ. ಈ ದೇಶವನ್ನು ಇಸ್ಲಾಮೀಕರಣ ಮಾಡಲಿಕ್ಕೆ ವಕ್ಫ್ ಬೋರ್ಡ್ ಅನ್ನೋ ಹೆಸರಿನಲ್ಲಿ ಇಡೀ ದೇಶದಲ್ಲಿ 8 ಕೋಟಿ ಎಕರೆ ಏನಿದೆ, ಕ್ಷಮಿಸಿ 8 ಲಕ್ಷ ಎಕರೆ ಏನಿದೆ ಅದು ಸಂಪೂರ್ಣವಾಗಿ ವಕ್ಫ್ ಬೋರ್ಡ್ ಸೇರಿರ್ತಕ್ಕಂಥದ್ದು. ಭಾರತದಲ್ಲಿ ಅತಿ ಹೆಚ್ಚು ಪ್ರಾಪರ್ಟಿ ಇರತಕ್ಕಂಥದ್ದು ನಮ್ಮ ಸೇನೆಗೆ, 2ನೇ ಸ್ಥಾನ ಇರತಕ್ಕಂಥದ್ದು ರೈಲ್ವೆಗೆ, ಈಗ 3ನೇ ಸ್ಥಾನ ಇರತಕ್ಕಂಥದ್ದು ವಕ್ಫ್ ಪ್ರಾಪರ್ಟಿಗೆ. ಇವ್ರು ಯಾರು ದುಡಿದು ತಂದಿರತಕ್ಕಂಥದ್ದಲ್ಲ. ಸುಲ್ತಾನರ ಕಾಲದಲ್ಲಿ ಯುದ್ಧ ಸಂದರ್ಭದಲ್ಲಿ ಹಳ್ಳಿಗಳನ್ನು ದಾನ ಮಾಡ್ತಾಯಿದ್ರು. ಆ ದಾನ ಮಾಡಿದ ಜಾಗತಕ್ಕಂಥ ಜಾಗಗಳಿಗೆ ವಕ್ಫ್ ಅನ್ನೋದನ್ನು ಹೆಸರು ಹೇಳಿ ಮಾಡ್ತಾಯಿದ್ರು. ಅದಾದ ನಂತರ ಬ್ರಿಟಿಷರು ಈ ವಕ್ಫ್ ಬೋರ್ಡನ್ನು ಕಿತ್ತಾಕಿದ್ರು. 1954ರಲ್ಲಿ ಸ್ವತಂತ್ರ ಬಂದ ನಂತರ ಎಲ್ಲಿ ಅಲ್ಪಸಂಖ್ಯಾತರನ್ನು ಓಲೈಸ್ಕೊಳ್ಳತಕ್ಕಂತಹ ಏನು ರಾಜಕಾರಣಿಗಳಿದ್ದಾರೆ, ಅವರ ಓಟಿಗೆ ಬೂಟನ್ನು ನೆಕ್ಕಂಥ ರಾಜಕಾರಣಿಗಳು ಏನು ಹಿಂದೆ ಇದ್ದರೂ ಅವರಿಗೊಂದು ವಿಶೇಷವಾದ ಸ್ಥಾನಮಾನವನ್ನು ಕೊಡ್ತಾರೆ. ಅಂದರೆ ಎಂಥ ಸ್ಥಾನಮಾನ ಅಂತ ಹೇಳಿದ್ರೆ, ಈ ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರ ಒಂದು ಸಂವಿಧಾನದಲ್ಲಿ ಇದನ್ನು ಸುಪ್ರೀಂ ಕೋರ್ಟ್ ಕೂಡ ಪ್ರಶ್ನೆ ಮಾಡಬಾರ್ದು ಅಂಥೇಳಿ ವಕ್ಫ್ ಬೋರ್ಡಿಗೆ ಒಂದು ಕಾನೂನನ್ನು ತರ್ತಾರೆ. ಈ ಕಾನೂನಿನ ಪರಿಣಾಮವಾಗಿಯೇ ಈ ದೇಶದಲ್ಲಿ ವಕ್ಫ್ ಪ್ರಾಪರ್ಟಿಗೆ ಬಂದಿರತಕ್ಕಂಥ ಏನು ಆಸ್ತಿ ಇದೆ ಸಂಪೂರ್ಣವು ಯಾವುದು ಇದು ಯಾರೇ ದಾನ ಮಾಡಿದಾಗಲಿ ಕಿಮ್ಮತ್ತು ಕಟ್ಟಿರ್ತಕ್ಕಂಥ ಜಾಗಗಳೇ ಆಗಲಿ ಯಾವುದಲ್ಲ, ಎಲ್ಲಿ ಹಸಿರು ಕಾಣುತ್ತೆ ಅಲ್ಲಿ ಹಸಿರನ್ನು ಒದಿಸ್ತಾರೆ, ಅದನ್ನು ವಕ್ಫ್ ಪ್ರಾಪರ್ಟಿ ಅಂತಾರೆ. ಇದು ಎಷ್ಟರ ಮಟ್ಟಿಗೆ ಸರಿ? ಇದನ್ನು ಮಾಡಿರ್ತಕ್ಕಂಥವ್ರು ಯಾರು ರಾಜಕಾರಣಿಗಳಿದ್ದಾರೆ. ನಾನು ಹೆಸರು ಹೇಳಲಿಕ್ಕೆ ಹೋಗಲ್ಲ, ಯಾವ ಪಕ್ಷದ ಬಗ್ಗೆ ನನಗೆ ವಿರೋಧ ಇಲ್ಲ. ಆದರೆ ಓಟಿಗೋಸ್ಕರ ಈ ಸಮಾಜವನ್ನು ತಲೆ ಹಿಡಿದ್ರಲ್ಲ, ಅದ್ರ ಬಗ್ಗೆ ನನ್ನ ವಿರೋಧ ಇದೆ. ಈ 1992ರಲ್ಲಿ ರಾಮ ಮಂದಿರ ಏನೋ ಒಂದು ಕಳಂಕಿತ ಜಾಗ ಬಾಬ್ರಿ ಮಸೀದಿ ಇತ್ತು, ಅದಾದ ಒಡೆದ ನಂತರ UPA ಗೌರ್ಮೆಂಟ್ ಅವರು ಅಲ್ಪಸಂಖ್ಯಾತರ ಓಲೈಸಕ್ಕೋಸ್ಕರ ಒಂದು ಕಾನೂನು ತಿದ್ದುಪಡಿ ಮಾಡ್ತಾರೆ. ಇವ್ರು ಏನು ಬೇಕಾದರೂ ಮಾಡಿ ಏನು ಮಾಡಿದ್ರು ಈ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಾಗಿಲ್ಲ. ಇದು ವಕ್ಫ್ ಬೋರ್ಡ್ನ ಒಂದು ಆಸ್ತಿಗೆ ಸೇರಿರ್ತಕ್ಕಂಥದ್ದು ಜಾಗ ಅಂತ ಅವರು ನಮೂದನೆ ಮಾಡಿದ್ರೆ ಸಾಕು, ಅದು ವಕ್ಫ್ ಪ್ರಾಪರ್ಟಿ ಆಗುತ್ತೆ. ಬಹುಶಃ ನಿಮ್ಗೆ ಯಾರಾದರೂ ಗೊತ್ತಿದೆಯಾ, ಕಳೆದ 4-5 ವರ್ಷಗಳಿಂದ ಕೊರೋನಾದಲ್ಲಿ ಇದೇ ವಕ್ಫ್ ಬೋರ್ಡು ಯಾರಿಗಾದ್ರೂ ಒಂದು ಹೆಲ್ಪ್ ಮಾಡಿದೆಯಾ? ಯಾರಿಗಾದ್ರೂ ಊಟದ ವ್ಯವಸ್ಥೆ ಮಾಡಿದೆಯಾ? ಯಾರಿಗಾದ್ರೂ ಔಷಧ ಉಪಚಾರ ಏನಾದ್ರು ಮಾಡಿದಾರೆ ವಕ್ಫ್ ಪ್ರಾಪರ್ಟಿಯವರು? ಹೋಗಲಿ ಬೇಡ, ಅಲ್ಪ ಸಮುದಾಯಕ್ಕೆ, ಮುಸಲ್ಮಾನ್ ಸಮುದಾಯಕ್ಕೆ, ಬಡ ಮುಸಲ್ಮಾನರಿಗೆ ಕೂಡ ಇವ್ರಿಗೇನಾದರೂ ಒಂದು ಜಾಗವನ್ನು ಕೊಡತಕ್ಕಂಥ ವ್ಯವಸ್ಥೆ ಮಾಡಿದೆಯಾ? ಏನೂ ಇಲ್ಲ, ಝೀರೋ. ಇಂಥ 92ನೇ ಇಸವಿಯಲ್ಲಿ ಕೊಟ್ಟಿರತಕ್ಕಂಥ ಏನೋ ಒಂದು ಕಾಯ್ದೆ ಇದೆ, ಅದನ್ನು ವಜಾ ಮಾಡಬೇಕು. 1954ರ ನಂತರ ಬಂದಿರತಕ್ಕಂಥ ಎಲ್ಲ ಪ್ರಾಪರ್ಟಿಗಳನ್ನು ಇಡೀ ದೇಶದಲ್ಲಿ ರದ್ದು ಮಾಡಬೇಕು ಅಂತ ನಾನು ಕೇಂದ್ರ ಸರ್ಕಾರಕ್ಕೆ ನಾನು ಆಗ್ರಹಿಸ್ತಾ ಇದ್ದೀನಿ. ಶಿರಾ ತಾಲೂಕಿನಲ್ಲಿ ಅಕಸ್ಮಾತ್ತಾಗಿ ಇಂಥ ವಕ್ಫ್ ಬೋರ್ಡ್ ಪ್ರಾಪರ್ಟಿಯಲ್ಲಿ ಇದ್ದಂಥ ಯಾರೇ ರೈತರಾಗಿರ್ಬೋದು, ಯಾರೇ ಜಮೀನು ಕಳೆದಿರ್ತಕ್ಕಂಥವು ಅಥವಾ ಸರ್ಕಾರಿ ಜಾಗ ಇರ್ಬೋದು, ನಮ್ಮ ಗಮನಕ್ಕೆ ತಂದರೆ ಇದನ್ನು ಸರಿಪಡತಕ್ಕಂಥ ಪ್ರಯತ್ನ ಹಿಂದೂ ಜಾಗರಣ ವೇದಿಕೆ ಮಾಡುತ್ತೆ. ಇದಕ್ಕೆ ಸಂಬಂಧಿಸಿದಂತೆ ಯಾವ ಪ್ರಕರಣದ ನ್ಯಾಯದಲ್ಲಿದೆ ಅದನ್ನು ಸಂಪೂರ್ಣವಾಗಿ ಉಚಿತವಾಗಿ ನಾವು ಅದನ್ನು ವ್ಯವಸ್ಥೆ ಮಾಡಿ ಆ ರೈತರಿಗೆ ವಾಪಸ್ ಕೊಡತಕ್ಕಂಥ ವ್ಯವಸ್ಥೆ ಹಿಂದೂ ಜಾಗರಣ ವೇದಿಕೆ ಮಾಡುತ್ತೆ.
ಮುಂದಿನ ದಿನಗಳಲ್ಲಿ ಇಡೀ ಶಿರಾ ತಾಲೂಕಿನಲ್ಲಿ ಈ ವಕ್ಫ್ ಪ್ರಾಪರ್ಟಿ ಏನಿದೆ ಅದನ್ನು ನಾವು ಗುರುತು ಮಾಡಿದ್ದೀವಿ. ಅನೇಕ ಸ್ಥಳಗಳಲ್ಲಿ ವಕ್ಫ್ ಹೆಸರಿನಾಗೆ ಈ ದೇಶವನ್ನು ಕಬಳಿಸ್ತಾ ಇದ್ದಾರೆ. ಈ ದೇಶವನ್ನು ಇಸ್ಲಾಮೀಕರಣ ಮಾಡಬೇಕು ಅಂತ ಬಹುದೊಡ್ಡ ಒಂದು ಕುತಂತ್ರ ನಡೀತಾ ಇದೆ. ಬಂಧುಗಳೇ, ಮುಂದಿನ ದಿನದಲ್ಲಿ ಏನು ದೇವರ ಹೆಸರಿನಲ್ಲಿ ವಕ್ಫ್ ಬೋರ್ಡ್ ಏನಾದರೂ ಮಾಡಿದ್ರೆ, ಶಿರಾದಲ್ಲಿ ಅಕಸ್ಮಾತ್ ಏನೋ ಮಾಡಿದ್ರೆ ಅದಕ್ಕೆ ಉತ್ತರ ಕೊಡೋ ತಾಕತ್ತು ನಮಗಿದೆ, ನಮಗೆ ಗೊತ್ತು. 1965ರಿಂದ ಇಲ್ಲಿ ತನಕ ಶಿರಾಕ್ಕೆ ಬಂದು ಹೋಗುವಂಥ ಜನರಿಗೆ ಉಳ್ಕೊಳ್ಳೋಕ್ಕೆ ತಂಗುದಾಣ ಮತ್ತು ನೀರಿನ ವ್ಯವಸ್ಥೆ, ಕಲ್ಯಾಣಿ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂತಹ ಒಂದು ಶಿರಾದ ಬಹುದೊಡ್ಡ ಒಂದು ಜಾಗ ಏನಿದೆ, ಸುಮಾರು 5 ಎಕರೆ 12 ಕುಂಟೆ, ಸರ್ವೆ ನಂಬರ್ 12, ಶಿರಾ ಗ್ರಾಮವನ್ನು ಸರ್ಕಾರಿ ಅಂತ ನಮೂದೇ ಆಗಿತ್ತು. ಇದ್ಯಾವುದೋ ಅನಾಮಧೇಯ ವ್ಯಕ್ತಿಗಳು ವಕ್ಫ್ ಬೋರ್ಡ್ ಮತ್ತು ಅನಾಮಧೇಯ ಒಬ್ಬ ಮುಸಲ್ಮಾನ ವ್ಯಕ್ತಿಯನ್ನು ಸೇರಿಸಿ ಜಿಲ್ಲಾಧಿಕಾರಿಗಳ ಆದೇಶದ ಮೇರೆಗೆ ಕಳೆದ 2022ನೇ ತಾರೀಕು ತನಕ ಸರ್ಕಾರಿ ಅಂತ ಹೊಡುತ್ತಿದ್ದ ಪಾಣಿ ಈಗ 2024ಕ್ಕೆ ತೆಗೆದಾಗ ಮಕಾನ್ ಆಫ್ ಶಾಹ ದರ್ವೇಶ ಅನ್ನೋ ಹೆಸರಿನಲ್ಲಿ, ಅಂದರೆ ವಕ್ಫ್ ಬೋರ್ಡ್ ಪ್ರಾಪರ್ಟಿ ಅನ್ನೋ ಹೆಸರಿನಲ್ಲಿ ಇದು ಬರ್ತಾ ಇದೆ. ಇದನ್ನು ನಾವು ಅರ್ಥ ಮಾಡಿಕೊಂಡು ಇನ್ನೂ ಶಿರಾದಲ್ಲಿ ವಕ್ಫ್ ಬೋರ್ಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಜಾಗಗಳನ್ನು ಕಬಳಿಸ್ತಕ್ಕಂಥ ಹುನ್ನಾರ ನಡೀತಾ ಇದೆ. ಇದನ್ನು ಹಿಂದೂ ಜಾಗರಣ ವೇದಿಕೆ ವಿರೋಧಿಸುತ್ತೆ. ತಾಲೂಕಿನಲ್ಲಿ ಯಾವುದಾದ್ರೂ ಅಕಸ್ಮಾತ್ ಇಂಥ ವಿಚಾರಗಳಿದ್ದಲ್ಲಿ ನಮ್ಮ ಗಮನಕ್ಕೆ ತಂದರೆ ಅದು ಸರಿ ಮಾಡತಕ್ಕಂಥ ಪ್ರಯತ್ನ ಪಡ್ತಾ ಇದ್ದೀವಿ. ಮತ್ತು ಕೇಂದ್ರ ಸರ್ಕಾರಕ್ಕೆ ನಮ್ಮ ಆಗ್ರಹ ಅಂತ ಹೇಳಿದ್ರೆ 1954ರ ಏನು ತಿದ್ದುಪಡಿ ಇದೆ ಅದನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು. ಈ ದೇಶವನ್ನು ಇಸ್ಲಾಮೀಕರಣ ಮಾಡಲಿಕ್ಕೆ ಹಿಂದೂ ಸಮಾಜ ಒಪ್ಪೋದಿಲ್ಲ. ಇದು ಹಿಂದೂ ಸಮಾಜ, ಹಿಂದೂಗಳೇ ಸಾರ್ವತ್ವಭೌಮ. ತಾಲೂಕಿನಲ್ಲಿ ಅಥವಾ ಈ ಜಿಲ್ಲೆಯಲ್ಲಿ ವಕ್ಫ್ ಬೋರ್ಡಿಗೆ ಸಂಬಂಧಿಸಿದ ಯಾವುದಾದ್ರೂ ಅನಧಿಕೃತವಾಗಿ ಜಾಗವನ್ನು ನೋಡಿರ್ತಕ್ಕಂಥವರು ಇದ್ದ ಸಂದರ್ಭದಲ್ಲಿ ನನ್ನ ನಂಬರಿಗೆ ನೇರವಾಗಿ ಫೋನ್ ಮಾಡಿ. ನನ್ನ ನಂಬರ್ 9844909447 9844909447.